ಪ್ರೈಸ್ ಲಾರ್ಡ್. ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಈ ದಿನದ ದೇವರ ವಾಕ್ಯವನ್ನು ನೋಡಿಕೊಳ್ಳೋಣ. ಆದಿಕಾಂಡ 3ನೇ ಅಧ್ಯಾಯ ಅದರ 20ನೇ ವಚನದಿಂದ 24ನೇ ವಚನವರೆಗೂ. ಆ ಮನುಷ್ಯನು ತನ್ನ ಹೆಂಡತಿಗೆ ಅವಳ ಎಂದು ಹೆಸರಿಟ್ಟನು, ಯಾಕೆಂದರೆ ಬದುಕುವವರೆಲ್ಲರಿಗೂ ಅವಳೇ ಮೂಲ ಮಾತೆ. ಯೆಹೋವ ದೇವರು ಆದಾಮನಿಗೂ ಅವನ ಹೆಂಡತಿಗೂ ಚರ್ಮದ ಅಂಗಿಗಳನ್ನು ಮಾಡಿ ತೊಡಿಸಿದನು. ಮತ್ತು ಯೆಹೋವ ದೇವರು, ಈ ಮನುಷ್ಯನು ಒಳ್ಳೆಯದರ ಕೆಟ್ಟದರ ಭೇದವನ್ನು ಅರಿತು ನಮ್ಮಲ್ಲಿ ಒಬ್ಬನಂತಾದನಲ್ಲ, ಇದರಿಂದ ಇವನು ಕೈಚಾಚಿ ಜೀವವೃಕ್ಷದ ಫಲವನ್ನು ಸಹ ತೆಗೆದು ತಿಂದು ಶಾಶ್ವತವಾಗಿ ಬದುಕುವನಾಗಬಾರದು ಅಂದುಕೊಂಡು ಅವನು ಉತ್ಪತ್ತಿಯಾದ ಭೂಮಿಯನ್ನೇ ವ್ಯವಸಾಯ ಮಾಡುವುದಕ್ಕಾಗಿ ಅವನನ್ನು ಏದೆನ ತೋಟದಿಂದ ಹೊರಡಿಸಿಬಿಟ್ಟನು. ಅದಲ್ಲದೆ ಜೀವವೃಕ್ಷಕ್ಕೆ ಹೋಗುವ ದಾರಿಯನ್ನು ಕಾಯುವುದಕ್ಕೆ ಆತನು ಏದೆನ ವನದಲ್ಲಿ ಪೂರ್ವ ದಿಕ್ಕಿನಲ್ಲಿ ಕೆರೂಬಿಯರನ್ನು ದಗದಗನೆ ಪ್ರಜ್ವಲಿಸುತ್ತಾ ಸುತ್ತುವ ಕತ್ತಿಯನ್ನು ಇರಿಸಿದನು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ನೋಡಿಕೊಂಡಂಥ ಆದಿಕಾಂಡ ಭಾಗದಲ್ಲಿ ಆದಿಕಾಂಡ 3ನೇ ಅಧ್ಯಾಯದ 20-24 ವಚನದಲ್ಲಿ ಆ ಮನುಷ್ಯನು ತನ್ನ ಹೆಂಡತಿಗೆ ಏನು ಮಾಡ್ತಾನೆಂದರೆ ಹವಳ ಎಂದು ಹೆಸರಿಡ್ತಾನೆ. ಯಾಕೆಂದರೆ ಬದುಕುವಂಥ ಪ್ರತಿಯೊಂದು ಮನುಷ್ಯರ ಕುಲಕ್ಕೆ ಅವಳೇ ಮೂಲ ಮಾತೆ ಅಂತೇಳಿ ವಾಕ್ಯ ನಮಗೆ ಹೇಳ್ಕೊಡ್ತಾ ಇದೆ. ಮತ್ತು ಹೀಗಿರುವುದರಿಂದ ಏನು ಮಾಡ್ತಾರೆ ಯೆಹೋವ ದೇವರು ಅಂದರೆ ಇಬ್ಬರು ಆದಾಮ ಮತ್ತು ಹವಳಿಗೆ ಚರ್ಮದ ಅಂಗಿಗಳನ್ನು ಮಾಡಿ ತೊಡಿಸ್ತಾರೆ, ಅಂತಂದರೆ ಉಡುಪುಗಳನ್ನು ಮಾಡಿ ತೊಡಿಸಿದ್ರು. ಆಮೇಲೆ ದೇವರು ಯೋಚನೆ ಮಾಡ್ತಾರೆ, ಈ ಮನುಷ್ಯರು ಒಳ್ಳೆಯದರ ಕೆಟ್ಟದರ ಭೇದವನ್ನು ಅರಿತು ನಮ್ಮಲ್ಲಿ ಒಬ್ಬನಂತಾದನಲ್ಲ, ಇದರಿಂದ ಇವನು ಕೈ ಚಾಚಿ ಜೀವವೃಕ್ಷದ ಫಲವನ್ನು ಸಹ ತೆಗೆದುಕೊಂಡು ತಿಂದು ಶಾಶ್ವತವಾಗಿ ಬದುಕುವನಾಗಬಾರದು ಅಂತ ಏನು ಮಾಡ್ತಾರೆ. ದೇವರೇನು ಮಾಡ್ತಾರೆ, ಆತನನ್ನು ಉತ್ಪತ್ತಿಯಾದ ಅದರಲ್ಲಿ ಏನು ಮಾಡ್ತಾರೆ, ಆದಾಮ ಹವಳನ್ನಿಬ್ಬರನ್ನು ಹೊರಡಿಸ್ಬಿಟ್ಟು ಆಮೇಲೆ ಏನು ಮಾಡ್ತಾರೆ ಅಂದರೆ ಆ ಜೀವವೃಕ್ಷಕ್ಕೆ ಹೋಗುವಂಥ ಒಂದು ಆ ದಾರಿನ ಏನು ಮಾಡ್ತಾರೆ, ಅದನ್ನು ಕಾವಲು ಕಾಯೋದಕ್ಕೆ ಇಬ್ಬರು ದೂತರನ್ನು ಮತ್ತು ಒಂದು ಬೆಂಕಿ ಜ್ವಾಲೆಯನ್ನು ಸುತ್ತುವಂಥ ಖಡ್ಗವನ್ನು ಇರಿಸಿ ಏನು ಮಾಡ್ತಾರೆ ಅಂದರೆ ಆ ಒಂದು ಕಾವಲಾಗಿಟ್ಟುಬಿಡ್ತಾರೆ. ಯಾಕಂದರೆ ಇವರಿಬ್ಬರು ಆದಾಮ ಹವಳ ಅವರು ಹೋಗಬಾರ್ದು ಅಂತೇಳಿ ದೇವರು ಮಾಡಿದ್ರು. ಅಂದರೆ ಅಲ್ಲಿ ಕಾಯುವುದಕ್ಕೆ ಒಂದು ಸೆಕ್ಯೂರಿಟಿ ಥರ ಇಟ್ಬಿಟ್ರು. ಇಬ್ಬರು ದೇವದೂತರನ್ನು ಮತ್ತು ಒಂದು ಸುತ್ತುವ ಬೆಂಕಿಯ ಖಡ್ಗವನ್ನು ಕೂಡ ಅಲ್ಲಿಟ್ಟರು. ಅಂದರೆ ಈ ಮನುಷ್ಯರು ಮಾಡಿದ್ರು ಅಂದರೆ ದೇವರು ತಿನ್ನಬಾರ್ದಂತೇಳಿ ಆಲ್ರೆಡಿ ಹೇಳಿದಂಥ ಮಾತು ಇವರು ಮೀರಿ ಆ ಹಣ್ಣು ತಿಂದು ಪಾಪ ಮಾಡಿದರು. ಅದಲ್ಲದೆ ಇವರು ಶಾಶ್ವತವಾಗಿ ಬದುಕುವಂಥ ಹಣ್ಣು ಕೂಡ ತಿನ್ಬೋದು ಅಂತೇಳಿ ದೇವರು ಮಾಡಿದ್ರು. ದೇವರು ಮುಂದಿನ ಆಲೋಚನೆ ಮಾಡಿ ಆ ಹಣ್ಣು ತಿನ್ನಬಾರ್ದು ಅಂತೇಳಿ ಮಾಡಿದ್ರು. ದೇವರು ಆ ಒಂದು ಎಚ್ಚರಿಕೆ ವಹಿಸಿಕೊಂಡು ಒಂದು ಮುಂದಿನ ಪ್ಲ್ಯಾನ್ ಮಾಡಿ ದೇವರು ಮಾಡಿದ್ರು. ಅಂದರೆ ಅದನ್ನು ಅಲ್ಲಿಗೆ ಕಾವಲುಗಾರನ ಇಟ್ಟರು ಅಂತೇಳಿ ವಾಕ್ಯ ಹೇಳ್ತಾ ಇದೆ. ದೇವರು ಕೂಡ ನಿಮ್ಮನ್ನು ಆಶೀರ್ವದಿಸಲಿ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದ ದೇವರೇಪ, ಹೌದು ಕರ್ತನೆ, ಮನುಷ್ಯರು ಆದಾಮ ಹವಳ ಮತ್ತು ಪಾಪ ಮಾಡಿದಾಗ ದೇವರೇ ಕರ್ತನೆ, ನೀನು ಕರ್ತನೆ ಜೀವವೃಕ್ಷಕ್ಕೆ ಹೋಗುವ ದಾರಿಯನ್ನು ಕೂಡ ಬಂದು ಮಾಡಿದ್ದಿ ಸ್ವಾಮಿ. ಅದು ಕಾವಲಾಗಿ ಕಾಯುವುದಕ್ಕೆ ಇಟ್ಟಿ ಸ್ವಾಮಿ ಅಪ್ಪ ದೇವರೇ. ಏಕೆಂದರೆ ಆ ಮನುಷ್ಯನು ತಿನ್ನಬಾರ್ದಂಥ ಆಜ್ಞೆ ಕೊಟ್ಟಂಥ ಹಣ್ಣು ತಿಂದು ಪಾಪ ಮಾಡಿದ್ದರಿಂದ ಆತನು ಮತ್ತು ಇದನ್ನು ಕೂಡ ಹಣ್ಣು ತಿಂದು ಆತನು ಶಾಶ್ವತವಾಗಿ ಬದುಕಬಾರ್ದೆಂದು ದೇವರೇ ನಿನ್ನ ಅಪ್ಪ ಆತನು ಮತ್ತೆ ಮರಣ ಹೊಂದಬೇಕೆಂದು ನೀನು ಕರ್ತನೆಪ್ಪ ಅವನಿಗೆ ಇಟ್ಟಿದ್ದು ಸ್ವಾಮಿ ರಾಜ ಕರ್ತನೆ. ನಿನ್ನ ಮಾರ್ಗದಲ್ಲಿ ನಮ್ಮನ್ನು ನಡೆಸು ಕರ್ತನೆ. ನಿನ್ನ ಮಾರ್ಗಗಳು ತಪ್ಪುತ್ತಾ ಇದ್ದರೆ ನಮ್ಮನ್ನು ದಯಮಾಡಿ ಕ್ಷಮಿಸಿರಿ. ಈ ವಿಡಿಯೋ ನೋಡುತ್ತಿರುವಂಥ ಪ್ರತಿಯೊಬ್ಬರನ್ನು ಆಶೀರ್ವದಿಸಿರಿ. ಅವರಿಗೆ ಏನೆಲ್ಲ ಕೊರತೆಗಳಿದ್ದಾವೆ ದೇವ, ಕೊರತೆಗಳನ್ನು ನೀಗಿಸಿರಿ. ಅವರ ಜೀವಿತದಲ್ಲಿ ಒಳ್ಳೆಯದೇ ಆಗಪ್ಪ. ಯೇಸುವಿನ ನಾಮದಲ್ಲಿ ನಾನು ಪ್ರಾರ್ಥಿಸಿ ಬೀಳ್ತಾ ಇದ್ದೀನಿ. ಒಳ್ಳೆಯ ಆರೋಗ್ಯ ಅವರಿಗೆ ಬರಲಿಕ್ಕೆ ಯೇಸುವಿನ ನಾಮ.